ಯಪ್ಪ 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 ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡು ಅಂತ ಏನಪ್ಪ ಇದು ಕ್ರೇಜು ಹಿಂಗೆ ಅದು ಗಿಲ್ಲಿ ನಟನ ಬಗ್ಗೆ ವಿಡಿಯೋ ಮಾಡು ಅಂತ ಪರ್ಸನಲ್ DM ಬರ್ತಾವ ನನಗೆ ಬೇಜಾನು. ಏನು ಗುರು ಇದು ಕ್ರೇಜು, ಅನ್ಮ್ಯಾಚಬಲ್ ಕ್ರೇಜು. ಯಾವ ಸೀಸನ್ ಕೂಡ ಒಬ್ಬ ಕಂಟೆಂಡರ್ಗೆ ಈ ಪಾರ್ಟಿ ಕ್ರೇಜು ಇಷ್ಟರ ಮಟ್ಟಿಗೆ ಸಪೋರ್ಟು ನಾನು ನೋಡೇ ಇಲ್ಲ ಗುರು. ಈ ಪಾರ್ಟಿ ಸಪೋರ್ಟ್ ನಿಜವಾಗ್ಲೂ ಅನ್ಮ್ಯಾಚಬಲ್ ಕ್ರೇಜ್ ಅಂತ ಅಂದರೆ ಅದು ಗಿಲ್ಲಿ ನಟನಿಗೆ ಸಿಗ್ತಾ ಇರೋವಂಥದ್ದು. ಗೊತ್ತಿಲ್ಲ ಫೈನಲ್ ಯಾರು ಗೆಲ್ತಾರೆ ಅಂತ, ಬಟ್ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ, ಫ್ಯಾನ್ಸ್ಗಳ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇರುವಂಥದ್ದು. ಅದು ಒಂಥರ ನಮ್ಮ ಡಿ ಬಾಸ್ಗೆ ಕ್ರೇಜ್ ಇರುತ್ತಲ್ಲ, ಅಂದರೆ ಫ್ಯಾನ್ಸ್ಗಳೆಲ್ಲ ಜೋರಾಗೆ ಒಂಥರ ಹಾರ್ಡ್ ಕೋರ್ ಫ್ಯಾನ್ಸ್ ಅಂತ ಹೇಳ್ತಾರಲ್ಲ, ಅಂಥ ಫ್ಯಾನ್ಸ್ಗಳು ಗಿಲ್ಲಿ ನಟಂಗೆ ಇರೋವಂಥದ್ದು. ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋಯಿಂಗ್ ಬಂದ್ಬಿಟ್ಟೈತೆ ಗುರು. ನೋಡಿದ್ರಲ್ಲಪ್ಪ ಇನ್ಸ್ಟಾಗ್ರಾಮ್ ಫಾಲೋಯಿಂಗು 1.3 ಮಿಲಿಯನ್ 4 ಮಿಲಿಯನ್ ಆಗೋಗ್ಬಿಟ್ಟೈತೆ. ಆ ಪಾರ್ಟಿ ಫ್ಯಾನ್ ಫಾಲೋಯಿಂಗು ಫಾಲೋ ಹೊಡೆದಿದ್ದಾರೆ. ಕ್ರೇಜಿ ಗುರು. ಯಾವ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೂ ಈ ಥರ ಒಂದು ಫ್ಯಾನ್ ಫಾಲೋಯಿಂಗು ಇನ್ಸ್ಟಾಗ್ರಾಮಲ್ಲಿ ಆ ಪಾರ್ಟಿ ಫಾಲೋವರ್ಸ್ನ ಮಾಡ್ಕೊಂಡೇ ಇಲ್ಲ. ಪಟ್ಟನಂಗೆ ಏನು ಹೇಳ್ದೆ ಕೇಳ್ದಂಗೆ ಹೋಗ್ಬಿಟ್ಟು ಫಾಲೋ ಮಾಡ್ತಾರೆ ನೋಡಿ ಫ್ಯಾನ್ಸ್ಗಳು. ಇದು ಅನ್ಮ್ಯಾಚಬಲ್ ಕ್ರೇಜು, ಯಾರಿಗೂ ಕೂಡ ಬಂದಿಲ್ಲ. ಸೊ ಯಾರು ಗೆಲ್ತಾರೆ ಟಾಪ್ 7 ಅಂತೂ ಗೊತ್ತಾಗಿದ್ದಾಗಿದೆ ಯಾರು ಅಂತ. ಟಾಪ್ 7 ಗಿಲಿ, ಕಾವ್ಯ, ಅಶ್ವಿನಿ, ರಘು, ಧ್ರುವಂತ್, ಧನುಷ್, ಆಮೇಲೆ ಯಾರಿಗೂ ಇನ್ನೊಬ್ರು ಬಿಟ್ಟು ರಕ್ಷಿತಾ. ಸೊ ಇಷ್ಟು ಜನ ಟಾಪ್ 7 ಮಿಡ್ ವೀಕ್ ಎವಿಕ್ಷನ್ ಬೇರೆ ಇದೆ ಅಂತ ಒಂದು. ಅದಾದಮೇಲೆ ಟಾಪ್ 6. ಸೊ ಟಾಪ್ 6ಗೆ ಯಾರು ಹೋಗ್ತಾರೆ, ಅದರಲ್ಲಿ ಟಾಪ್ 2 ಯಾರು ಬರ್ತಾರೆ, ಟಾಪ್ 3 ಯಾರು ಬರ್ತಾರೆ, ಇನ್ನು ಮಿಕ್ಕಂಥವ್ರೆಲ್ಲ ಯಾವ ಸ್ಲಾಟಲ್ಲಿ ಹೋಗ್ಬೋದು ಅನ್ನೋ ರೀತಿ ಇವಾಗ ಆನ್ ಗೋಯಿಂಗ್ ಟ್ರೆಂಡ್ ಪ್ರಕಾರ ನೋಡ್ತು ಅಂತಂದರೆ ಈ ಥರ ಇರಬಹುದು ಅಂತ. ಗೊತ್ತಿಲ್ಲ ವೋಟಿಂಗ್ ಲೈನ್ಸ್ಗಳು ಯಾವ ಥರ ಆಗಿದೆ ಅಂತ, ಓಪನ್ ಇದೆಯಂತೆ. ಸೊ ವೋಟ್ ಮಾಡಿ, ನಿಮ್ಮ ಇಷ್ಟ ಬಂದಂಥ ಕಂಟೆಸ್ಟೆಂಟ್ಗಳಿಗೆ ನಾನು ಇವ್ರಿಗೆ ವೋಟ್ ಮಾಡಿ ಅವ್ರಿಗೆ ವೋಟ್ ಮಾಡಿ ಅಂತ ಏನು ಹೇಳೋದಿಲ್ಲ. ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಮಾಡಿ. ನಾನು ಹೇಳಿದೆ ಅನ್ನೋ ಮಾತ್ರಕ್ಕೆ ನೀವು ವೋಟ್ ಮಾಡ್ಬಿಡ್ತೀರಿ ಅನ್ನೋ ಥರ ಏನಿಲ್ಲ. ನಾನು ಹೇಳಿದ್ಬಿಟ್ರೆ ನೀವು ಅವ್ರಿಗೆ ವೋಟ್ ಹಾಕ್ತೀರಾ ಅಂತಲೂ ಕೂಡ ಏನಿಲ್ಲ. ನಿಮ್ಗೇನು ಬುದ್ಧಿ ಇಲ್ವಾ, ಹಾಕ್ತೀರಾ ವೋಟು ನೀವು ಹೋಗ್ಬಿಟ್ಟು. ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ ಗೊತ್ತು, ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದೀರಾ. ಹೌದು, ಈ ಬಿಗ್ ಬಾಸಲ್ಲಿ ಒಂಥರ ಒನ್ ಮ್ಯಾನ್ ಶೋನೇ ಆಗೋಗ್ಬಿಡ್ತು. ಇಟ್ಸ್ ಆಲ್ ಅಬೌಟ್ ಗಿಲ್ಲಿ ನಟ ಅಂತಲೇ ಗೊತ್ತು ಎಲ್ಲರಿಗೂ. ವಿನರ್ ಯಾರು ಆಗ್ತಾರೆ ಅಂತಲೂ ಕೂಡ ಗೊತ್ತು, ಆಲ್ಮೋಸ್ಟ್ ಗೊತ್ತು. 99% ಎಲ್ಲರಿಗೂ ಕೂಡ ಗೊತ್ತು. ಬಟ್ 1% ಗಿಮಿಕ್ ಆಗ್ಬೋದಾ ಅನ್ನೋ ಥರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಈ ಸೀಸನ್ನು ಆಲ್ ಅಂಡ್ ಸೋಲ್ ನೋಡ್ತು ಅಂತಂದರೆ ಒನ್ ಮ್ಯಾನ್ ಶೋ ಆಗಿರೋದು ಗಿಲ್ಲಿ ನಟನಿಂದ. ಸೊ ಆದ್ದರಿಂದ ಈ ಸೀಸನ್ನು ಗಿಲ್ಲಿ ನಟನಿಗೆ ಬರ್ತು ಕೊಟ್ಬಿಡ್ಬೇಕು. ಯಾಕಂತಂದರೆ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂತು ಅಂತಂದರೆ ಗೇಮ್ಸು, ಟಾಸ್ಕ್ಗಳು ಅದು ಇದೆಲ್ಲ ಸಪ್ರೇಟು. ಎನರ್ಜಿ ಕೊಟ್ಬಿಟ್ಟು ಆಡೋದು, ಎಲ್ಲಾದರೂ ಇನ್ವಾಲ್ವ್ಮೆಂಟ್ನ ತೋರಿಸೋದು ಟಾಸ್ಕ್ ವಿಚಾರದಲ್ಲಿ, ಅದೆಲ್ಲ ಸಪ್ರೇಟು. ಅವೆಲ್ಲ ಮ್ಯಾಟ್ರಿಗೆ ಬರೋದಿಲ್ಲ. ಬರೀ ಟಾಸ್ಕ್ಗಳು ಮ್ಯಾಟ್ರಿಗೆ ಬರೋದಿಲ್ಲ ಬಿಗ್ ಬಾಸಲ್ಲಿ. ಇಟ್ಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟು, ಪರ್ಸ್ನಾಲಿಟಿ ಗೇಮ್ ಗೊತ್ತಿರೋದೇ, ವ್ಯಕ್ತಿತ್ವ ಇಷ್ಟಪಡ್ತಾರೆ ಜನ. ಇಲ್ಲಿ ಎಲ್ಲ ವಿಚಾರನೂ ಕೂಡ ಅಭ್ಯಸ್ತಿ. ಟಾಸ್ಕ್ ವಿಚಾರದಲ್ಲಿ ಯಾವ ಥರ ನಡ್ಕೊತಾರೆ ಅದೆಲ್ಲ ಕೂಡ ಮ್ಯಾಟ್ರಿಗೆ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಒಂದು ಸಲ ಒಬ್ಬರು ಇಷ್ಟ ಆಗೋಗ್ಬಿಟ್ರು ಅಂತಂದರೆ ಬಿಗ್ ಬಾಸಲ್ಲಿ ಸ್ಟಾರ್ಟಿಂಗಲ್ಲೇ ಇಷ್ಟ ಆಗೋಗ್ಬಿಟ್ರು ಅಂತಂದರೆ ಅವ್ರನ್ನ ತೆಗೆದು ಈಚೆ ಕಡೆ ಹಾಕೋದು ತುಂಬ ಕಷ್ಟ ಜನಗಳು ನೋಡೋರಿಗೆ. ಸೊ ಸ್ಟಾರ್ಟಿಂಗಲ್ಲೇ ಇಷ್ಟ ಆಗೋಗ್ಬಿಟ್ರು ಯಾರು ಅಂತಂದರೆ ಅದು ಗಿಲ್ಲಿ ನಟ, ಎಲ್ಲರಿಗೂ ಕೂಡ ಇಷ್ಟ ಆಗೋಗ್ಬಿಟ್ಟಿದ್ದು. ಸೊ ಅವರೇ ವಿನ್ನರ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ 99%. ಯಾಕಂದರೆ ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾ ಫ್ಲೋ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಪೋರ್ಟ್ ಜಾಸ್ತಿ ಸಿಗ್ತಾ ಇರೋಂಥದ್ದು ಗಿಲ್ಲಿ ನಟಂಗೆ. ಆ್ಯಂಡ್ ಫ್ಯಾನ್ಸ್ಗಳೆಲ್ಲ ಕ್ರೇಜಿ ಆಗ್ಬಿಟ್ಟವ್ರೆ. ಎಲ್ಲ ಕಡೆ ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕಂತವ್ರೆ, ಗಿಲ್ಲಿ ನಟಂಗೆ ಕೊಟ್ಟು ಹಾಕ್ರಿ ಅಂತ. ನಾನು ಬೇರೆ ಯಾರು ನೋಡಿಲ್ಲಪ್ಪ ಈ ಥರ ಫ್ಯಾನ್ಸ್ಗಳು ಕ್ರೇಜಿ ಆಗಿರೋದು ಈ ಬಿಗ್ ಬಾಸಲ್ಲಿ. ಇನ್ನು ಸೀಸನ್ 10 ಬೇರೆಯವ್ರಿಗೆ ಇವಾಗ ಸಂಗೀತ ಅವ್ರಿಗಾಗಿರ್ಬೋದು, ಡ್ರೋನ್ ಪ್ರತಾಪ್ ಅವ್ರಿಗಾಗಿರ್ಬೋದು, ಇನ್ನು ಸುಮಾರು ಜನಕ್ಕೆ, ವಿನಯ್ಗೆ, ಕಾರ್ತಿಕ್ಗೆ ಎಲ್ಲ ಸ್ಟೇಟಸ್ ಬೇರೆಯವ್ರು ಸಪ್ರೇಟಾಗಿ ಹಾಕೋಣವರು. ಬಟ್ ಈ ಸಲ ಎಲ್ಲರೂ ಗಿಲ್ಲಿ ನಟಂಗೆ ಹಾಕೊತಾ ಇದ್ದಾರೆ ಸ್ಟೇಟಸ್. ಗಿಲ್ಲಿ ನಟಂಗೆ ವೋಟ್ ಮಾಡಿ, ಗಿಲ್ಲಿ ನಟಂಗೆ ವೋಟ್ ಮಾಡಿ ಅಂತ. ಬೇರೆ ಯಾರೂ ಕಾಣಿಸ್ತಾ ಇಲ್ಲ ಅಲ್ಲಿ. ಸೊ ಖಂಡಿತ ಕ್ಲಿಯರ್ ಕಟ್ ವಿನ್ನರ್ ಯಾರು ಅಂತ ಅಂದರೆ ನೋಡ್ತು ಅಂತಂದರೆ ಗಿಲ್ಲಿ ನಟನೇ. ಸೊ ಸೆಕೆಂಡ್ ಯಾರು ಬರ್ತಾರೆ, ಥರ್ಡ್ ಯಾರು ಬರ್ತಾರೆ, ಫೋರ್ತ್ ಯಾರು ಬರ್ತಾರೆ, ಸೊ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಷ್ಟೇ. ಅದು ಬಿಟ್ಟು ನೋಡ್ತು ಅಂದರೆ ಒಂಥರ ಸೀಸ್ ಮಾಡಿಬಿಟ್ಟಿದ್ದಾರೆ ಗುರು ನಂಬರ್ 1 ಸ್ಲಾಟ್ನ. ಅಲ್ಲಾಡ್ಸೋಕ್ಕಾಗಲ್ಲಮ್ಮ. ನೋಡ್ದಲ್ಲಪ್ಪ ನೆನ್ನೆ ಹೆಂಗಿತ್ತು ಅಂತ, ಫ್ಯಾನ್ಸ್ಗಳು ಬಂದಿದ್ದು ಕ್ರೌಡ್ ಸೇರಿದಾಗ ಹೆಂಗಿತ್ತು, ಕೊಟ್ಟಂಥ ಒಂದು ವೈಬ್ ಹೆಂಗಿತ್ತು ಅಂತ, ರಿಯಾಕ್ಷನ್ ಹೆಂಗಿತ್ತು ಅಂತ ಅವ್ರನ್ನ ನೋಡ್ತಾ ಇದ್ದಂಗೆ ಒಂಥರ ಹೀರೋ ಫೀಲ್ ಆಗೋಗ್ಬಿಟ್ಟೈತೆ ಅವ್ರಿಗೆ ಇವಾಗ. ಗೊತ್ತಿಲ್ಲ ಈಚೆ ಕಡೆ ಬಂದಾಗ ಅದನ್ನು ಯಾವ ಥರ ಉಳಿಸ್ಕೊತಾರೆ ಅಂತ. ಸಿಕ್ಕಾಪಟ್ಟೆ ಸಪೋರ್ಟು ಸಿಗ್ತಾ ಇದೆ. ಅದರ ವಿಚಾರಕ್ಕೆ ಆಮೇಲೆ ಬರೋಣ. ಇವಾಗ ಯಾವ ಸ್ಲಾಟಲ್ಲಿ ಯಾರ್ಯಾರು ಮುಗಿಸ್ಬಹುದು ಅನ್ನೋ ಥರ. ಸೊ ಬರ್ತಿರೋ ಅಪ್ಡೇಟ್ ಪ್ರಕಾರ ನೋಡ್ತು ಅಂತಂದರೆ 7ನೇ ಪೊಸಿಷನಲ್ಲಿ ಧ್ರುವಂತ್ ಅವ್ರು ಮುಗಿಸ್ಬೋದು, ಅಂದರೆ ಎವಿಕ್ಷನ್ ಆಗ್ಬೋದು, ಫೈನಲಿಸ್ಟಲ್ಲಿ ಇಲ್ಲದೇ ಇರಬಹುದು ಅನ್ನೋ ಥರ ಅಪ್ಡೇಟ್ಗಳು ಬರ್ತಾ ಇದೆ. ನೋಡ್ತು ಅಂತ ಅಂದಾಗ ಧ್ರುವಂತ್ನ ಹೊರತುಪಡಿಸ್ತಂದರೆ ನಮ್ಮ ಮಿಕ್ಕಂಥ 6 ಜನ ಏನಿದ್ದಾರೆ ಅವರೆಲ್ಲ ಫೈನಲ್ಸಲ್ಲಿ ಇರ್ತಾರೆ ಅಂತ. ಸೊ ನನಗೇನು ಗೊತ್ತಾ, ಇಲ್ಲಿ ಮಧ್ಯದಲ್ಲಿ ಯಾರ್ಯಾರು ಯಾವ ಸ್ಲಾಟಲ್ಲಿ ಹೋಗ್ತಾರೆ ಅಂತ ಅದು ಹೇಳೋದಕ್ಕೆ ಬರೋದಿಲ್ಲ.
ವೋಟಿಂಗ್ ಲೈನ್ಸ್ ಮೇಲೆ ನಿರ್ಧಾರವಾಗಿರೋದು. ಖಂಡಿತ ಎಲ್ಲನೂ ವೋಟಿಂಗ್ ಲೈನ್ಸ್ ಮೇಲೆ ನಿರ್ಧಾರ ಆಗಿರೋದು. ಬಟ್ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು ವಿನ್ನರ್ ಯಾರು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ರನ್ನರ್ ಅಪ್ಪನು ಕೂಡ ಒಂದು ರೇಂಜಿಗೆ ಹೇಳ್ಬೋದು. ನನ್ನ ಪ್ರಕಾರ ನೋಡ್ತು ಅಂತಂದರೆ ರನ್ನರ್ ಅಪ್ ಆಗಿ ಇಬ್ಬರು ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಬ್ಬರು ಆಗ್ತಾರೆ ಅಂತ ಹೇಳ್ತೀರಾ, ಈ ಇಬ್ಬರಲ್ಲಿ ಯಾರಾದರೂ ಒಬ್ರು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ಧನುಷ್ ಗೌಡ ಅವರು, ಇನ್ನೂ ಒಂದು ಧನುಷ್ ಗೌಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರೇ ಆಗ್ತಾರೆ ಅಂತ ಹೇಳ್ತೀರಾ. ಇಲ್ಲ ಅಂತ ಅಂದರೆ ಜನಗಳು ಗೊತ್ತಲ್ಲಪ್ಪ ಸಪೋರ್ಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇರೋದು ಗಿಲ್ಲಿ ಅವ್ರು ಆದಮೇಲೆ ನೆಕ್ಸ್ಟ್ ಸಪೋರ್ಟ್ ಜಾಸ್ತಿ ಹೋಗ್ತಾ ಇರೋದು ಯಾರಿಗೆ ಅಂತಂದರೆ ಅದು ರಕ್ಷಿತಾ ಅವ್ರಿಗೆ. ಸೊ ಇವರು ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಟಾಪ್ 2 ಅಂದರೆ ವೋಟಿಂಗ್ ಲೈನ್ಸ್ ಮೇಲೆ. ನಾನು ನನ್ನ ಪರ್ಸ್ನಲಾಗಿ ಹೇಳ್ತಾ ಇಲ್ಲ ಇವ್ರು ಗೆಲ್ಲಬೇಕು ಇವ್ರು ಸೆಕೆಂಡ್ ಬರಬೇಕು ಅಂತ. ಇವಾಗ ನಾನು ಸೋಷಲ್ ಮೀಡಿಯಾ ಫ್ಲೋ ನೋಡ್ತು ಅಂತಂದರೆ ಹೇಳ್ತಾ ಇದ್ದೀನಿ ಈ 3 ಜನ ಟಾಪಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಶ್ವಿನಿ ಗೌಡ ಸುಮ್ಮನೆ ರಂಪಾಟ ಮಾಡೋದಷ್ಟೇ, ಬಟ್ ಫೈನಲಲ್ಲಿ ಟಾಪ್ 3 ಎಲ್ಲ ನನಗೇನೋ ಅಷ್ಟೇನಾಗಿ ಸೌಂಡಾಗಿ ಕಾಣಿಸ್ತಾ ಇಲ್ಲ. ಅವ್ರಿಗಿಂತ ರಘು ಅವರು ಒಂದು ಸ್ವಲ್ಪ ಕ್ಯಾರೆಕ್ಟರ್ ವೈಸ್ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಬೆಟ್ರಾಗಿ ಕಾಣಿಸ್ಕೊಂಡ್ರು. ನನ್ನ ಪ್ರಕಾರ ನೋಡ್ತು ಅಂತಂದರೆ ಹೌದು ವೈಟ್ ಗಾರ್ಡಲ್ಲೇ ಬಂದಿರ್ಬೋದು, ಬಟ್ ರಘು ಅವರು ಅವ್ರಿಗಿನ್ನ ಮೇಲ್ಗಡೆ ಫಿನಿಷ್ ಮಾಡುವಂಥ ಸಾಧ್ಯತೆ ಕಾಣಿಸ್ತಿದೆ. ಅಶ್ವಿನಿಗಿಂತ ಮೇಲ್ಗಡೆ ಫಿನಿಷ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಕಾವ್ಯ ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಕಾವ್ಯ ಅವರು ಅಟ್ ನಂಬರ್ 4 ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 3 ಅವ್ರು ನಂಬರ್ 4 ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 5 ರಘು ಬರ್ಬೋದು ಅಂತ. ನಂಬರ್ 6 ಅಶ್ವಿನಿ ಗೌಡ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಂಬರ್ 7 ಧ್ರುವಂತು. ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಸೋಷಲ್ ಮೀಡಿಯಾ ಫ್ಲೋ ಎಲ್ಲ ನೋಡ್ತು ಅಂತಂದರೆ ಟ್ವಿಟರ್ ಗಮನಿಸ್ತು ಅಂತಂದರೆ ಈ ಥರ ಆರ್ಡರ್ ಇದೆ. ನಂಬರ್ 7 ಧ್ರುವಂತು, ನಂಬರ್ 6 ಅಶ್ವಿನಿ ಗೌಡ ಅವರು, ನಂಬರ್ 5 ಬಂದ್ಬಿಟ್ಟು ಇವರು ರಘು ಅವರು, ನಂಬರ್ 4 ಅಥವಾ 3 ಕೂಡ ಹೋಗ್ಬೋದು ಕಾವ್ಯ ಅವರು. ನಂಬರ್ 2 ಅಥವಾ ನಂಬರ್ 3 ರಕ್ಷಿತಾ ಅಥವಾ ಇವರು ಗೊತ್ತಲ್ಲಪ್ಪ ಧನುಷ್ ಗೌಡ ಅವ್ರು ಇರ್ಬೋದು ನಂಬರ್ 2 ಆ್ಯಂಡ್ 3 ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೇಲ್ಗಡೆ ಕೆಳಗಡೆ ಆಗ್ಬೋದು. ಬಟ್ ನಲ್ಲಿ ವಿನ್ನರ್ ಅಂತೂ ಗಿಲ್ಲಿನೇ ಗುರು. ಇದು ಶಾರ್ಟು ಬರೆದಿಟ್ಕೊಂಬಿಡಿ, ಎಲ್ಲರಿಗೂ ಗೊತ್ತು. ಇದು ಇವಾಗಲ್ಲ, ಮುಂಚೆನೇ ಸೀಸನ್ ಸ್ಟಾರ್ಟ್ ಆಗಿ ಗೊತ್ತಾಯಿತು. ಒಂದು ತಿಂಗಳು ಆಗ್ತಿದ್ದಂಗೆ ಇದು ಫಿಕ್ಸ್ ಆಗೋಗ್ಬಿಟ್ವಿ ನಾವು ಈ ಸೀಸನ್ ಹೊಡೆಯೋದು ಪಕ್ಕ ಗಿಲ್ಲಿನೇ ಅಂತ. ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರು ಗೆಲ್ಲಬೇಕು ನಿಮಗೆ ಆ್ಯಂಡ್ ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.